ಇನ್ನು ಕನ್ನಡ ನಾಮಫಲಕ ಅಳವಡಿಕೆಗೆ ಡೆಡ್ಲೈನ್ ಅಂತ್ಯವಾದ ಹಿನ್ನೆಲೆಯಲ್ಲಿ ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆಯವರು ಈಗ ಬೀದಿಗಿಳಿದಿದ್ದಾರೆ. ಯಾರು ಸರಿ ಮಾಡಿದ್ದಾರೆ, ಯಾರು ಸರಿ ಮಾಡಿಲ್ಲ ಅಂತ. ಕನ್ನಡ ನಾಮಫಲಕ ಕಡ್ಡಾಯಕ್ಕೆ ಡೆಡ್ಲೈನ್ ಅಂತ್ಯವಾಗಿದೆ. ಹೀಗಾಗಿ ಗಡಿ ಜಿಲ್ಲೆ ಬೀದರ್ನಲ್ಲಿ ರೊಚ್ಚಿಗೆದ್ದಿದ್ದಾರೆ ಕರವೇ ಬಣದವರು. ಇಂಗ್ಲಿಷ್ ಬೋರ್ಡ್ಗಳನ್ನು ಪುಡಿಗಟ್ಟಿದ್ದಾರೆ ಕರವೇ ಕಾರ್ಯಕರ್ತರು. ಮತ್ತು ಇಷ್ಟು ದಿನ ಟೈಮ್ ಕೊಟ್ಟರು ಸರಿಪಡಿಸಿಲ್ಲ ಅಂದರೆ ಹೆಂಗ್ರಿ, ಸಿಟ್ಟು ಬರಲ್ವಾ ಅದು? ಹಾಗಾಗಿ ಬೋರ್ಡ್ಗಳನ್ನು ಧ್ವಂಸ ಮಾಡಿ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆ ನಂತರ ಕರವೇ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಅನ್ನ ತಿಂತೀಯ ಅಂತಿದ್ದೆ ಕಣೋ ನೀನು. ಇವತ್ತಿನ ಇಲ್ಲಿನ ಜಿಲ್ಲಾಡಳಿತ ಕರವೇ ಕಾರ್ಯಕರ್ತರು ಎಲ್ಲರೂ ಕೂಡ ಈ ರೀತಿ ಇಂಗ್ಲಿಷ್ ಬೋರ್ಡ್ಗಳನ್ನ ಕಿತ್ತಾಕ್ತಾ ಇರೋದು, ಅದನ್ನು ತಡೆಯೋದಕ್ಕೆ ಪೊಲೀಸರು ಪ್ರಯತ್ನ ನಡೀತಾ ಇರೋದನ್ನು ತಾವು ಗಮನಿಸ್ತಾ ಇದ್ದೀರಾ. ಮತ್ತು ಬೆಂಗಳೂರಿನಲ್ಲಿ ಆದಾಗಲೂ ಈಗ ನಾರಾಯಣಗೌಡ ಅವ್ರನ್ನೆಲ್ಲ ಜೈಲಿಗೆ ಹಾಕಿದ್ರು, ಪರಪ್ನಗರ ಕಳಿಸಿದ್ರು. ಪೊಲೀಸರು ಅವಕಾಶ ಕೊಡಲ್ಲ, ಬಟ್ ಇವರು ಕೂಡ ಬಿಡಲ್ಲ. ಹಾಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮಲ್ಲಿಕಾರ್ಜುನ್ ಅವರಿಂದ ಪಡಿತಾ ಹೋಗೋಣ. ಮಲ್ಲಿಕಾರ್ಜುನ್, ಹೇಗಾಯಿತು? ಈ ಸುಮಾರು ಬೋರ್ಡ್ಗಳನ್ನ ಒಡೆದು ಹಾಕಿದ್ರೆ ಅದಕ್ಕೆ ಪೊಲೀಸರು ಅವಕಾಶ ಕೊಟ್ಟರಾ, ಕೊಡಲಿಲ್ವಾ? ಒಟ್ಟಾರೆ ಇವತ್ತು ಆ ಫಲಕವನ್ನು ತೆರವುಗೊಳಿಸುವಂತಹ ಕೆಲಸ ಹೆಂಗ್ ಸಾಕ್ತು ಅಂತ ಕರವೆಯಿಂದ? ಖಂಡಿತ ನಿಜಕ್ಕೂ ಒಂದು ರೀತಿಯ ಈಗಾಗಲೇ ಕನ್ನಡ ನಾಮಫಲಕಿಗೆ ಡೆಡ್ಲೈನ್ ಅನ್ನ ಮುಗಿದೋಗಿರುವಂತದ್ದು. ಹೀಗಾಗಿ ಒಂದು ರೀತಿಯ ಬೆಂಗಳೂರು ಮಾದರಿಯಲ್ಲೇ ಒಂದು ರೀತಿಯ ಕರವೇ ಕಾರ್ಯಕರ್ತರು ಅನ್ಯ ಭಾಷೆಯ ಹಕ್ಕುಗಳನ್ನ ಹೊರದಾಕಿ ಒಂದು ರೀತಿಯ ರೊಚ್ಚಿದ್ರು ಅಂತಂದ್ರೆ ಹೊರದಾಕಿ ತಮ್ಮ ಆಕ್ರೋಶನ ವ್ಯಕ್ತಪಡಿಸುವಂತ. ಯಾಕಂದ್ರೆ ಈಗಾಗಲೇ 29 ಸರ್ಕಾರ ಡೆಡ್ಲೈನ್ ಕೊಟ್ಟಿತ್ತು. ಅಂದ್ರೆ ಕನ್ನಡ ನಾಮಫಲಕಗಳನ್ನ ತೆರವು, ಅಂದ್ರೆ ಕನ್ನಡದ ನಾಮಫಲಕಗಳನ್ನ ಅಳವಡಿಸಿ ಅನ್ಯ ಭಾಷೆಯ ಏನೋ ಒಂದು ನಾಮಫಲಕಗಳನ್ನ ತೆರವುಗೊಳಿಸಿ ಅನ್ನುವಂಥದ್ದು. ಹಾಗಾಗಿ ಯಾರು ಇದಕ್ಕೆ ಕ್ಯಾರಿ ಅಂದಿಲ್ಲ. ಮತ್ತೆ ಜೊತೆಗೆ ಬೀದರ್ ನಗರಸಭೆ ಕೂಡ ಒಂದು ರೀತಿಯ ನೋಟಿಸ್ ಕೊಟ್ಟಿತ್ತು, ಅದಕ್ಕೂ ಕೂಡ ಯಾರು ಕ್ಯಾರಿ ಅಂತಲ್ಲ. ಹೀಗಾಗಿ ಏನು ಮಾಡಿದ್ರು, ಇವತ್ತು ಕರವೇ ಕಾರ್ಯಕರ್ತರು ಏನೋ ಒಂದು ಈ ಒಂದು ಕನ್ನಡ ನಾಮಫಲಕ ಅಳವಡಿಸಿ ಅನ್ನುವಂತ ಭಾರಿ ಒಂದು ಮನವಿಯನ್ನ ಮಾಡಿದ್ರು. ಆದ್ರೂ ಯಾರು ಕೇಳಿರಲಿಲ್ಲ. ಇವತ್ತು ಏನ್ ಮಾಡಿದೆ ಅಂದ್ರೆ ಕನ್ನಡದ ಒಂದು ಏನೋ ಒಂದು ಆ ಕೋಲನ್ನ ಹಿಡ್ಕೊಂಡು ಬಂದು ಸೀದಾ ಏನು ಅನ್ಯ ಭಾಷೆಯ ಒಂದು ಇಂಗ್ಲಿಷ್ ಬೋರ್ಡ್ಗಳಿದ್ವು ಎಲ್ಲವನ್ನ ಧ್ವಂಸ ಮಾಡಿರುವಂತ. ಅದರಲ್ಲೂ ಪ್ರಮುಖವಾಗಿ ಒಂದ್ ರೀತಿಯ ಪೊಲೀಸ್ ಗಾಪಲ್ ಇದು ಅಂತ ಅಂದ್ರೆ ಪ್ರಮುಖವಾಗಿ ಪೊಲೀಸ್ ಒಂದ್ ರೀತಿಯ ಕೋಟೆಯನ್ನೇ ಒಂದ್ ರೀತಿ ಹಾಕೊಂಡಿದ್ರು. ಆದ್ರೆ ಅವ್ರನ್ನ ಕಣ್ತಪ್ಪಿಸಿ ಬಂದು ಈ ಒಂದು ಏನೋ ಒಂದು ಕನ್ನಡ ಪರ ಕರವೇ ಕಾರ್ಯಕರ್ತ ಇದ್ದಾರೆ, ಅವರು ಒಂದ್ ರೀತಿಯ ಸಂಪೂರ್ಣವಾಗಿ ಆ ಗಣೇಶ್ ಮೈದಾನ ಸುತ್ತಮುತ್ತ ಇರ್ತಕ್ಕಂತ ಎಲ್ಲಾ ಅನ್ಯ ಭಾಷೆಯ ಬೋರ್ಡ್ಗಳನ್ನ ಪುಡಿ ಮಾಡಿ ಧ್ವಂಸ ಮಾಡಿರುವಂತದ್ದು. ಬಳಿಕ ಏನು ವಿಷಯ ತಿಳಿದು ಸ್ಥಳಕ್ಕೆ ಬಂದಂತ ಪೊಲೀಸರು ಎಲ್ಲರನ್ನು ವಶಕ್ಕೆ ಪಡ್ಕೊಂಡಿರುವಂತದ್ದು. ಅರವಿಂದ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಮಲ್ಲಿಕಾರ್ಜುನ್, ಧನ್ಯವಾದ. ಸೊ ಇದು ಗಡಿ ಜಿಲ್ಲೆ ಬೀದರ್ನಲ್ಲಿ ಕನ್ನಡ ನಾಮಫಲಕ ಡೆಡ್ಲೈನ್ ಮುಗಿದೋಯ್ತು. 60% ಕನ್ನಡ ಇರಬೇಕು, 40% ನೀವು ಇಂಗ್ಲೀಷ್ನಲ್ಲಿ ಬೇಕಾದ್ರೆ ಹಾಕೋಬೋದು ಅಂತ ಇತ್ತು. ಆದರೂ ಕೆಲವರು ತಲೆ ಕೆಡಿಸ್ಕೊಳ್ಳದೆ ಅದನ್ನು ಚೇಂಜ್ ಮಾಡೋಕ್ಕೆ ಹೋಗಿಲ್ಲ. ಈ ಹಿಂದೆನೇ ಕರವೇ ಅವರು ದೊಡ್ಡ ಹೋರಾಟ ಮಾಡಿದರು, ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ. ಸೊ ಈ ಡೆಡ್ಲೈನ್ ಮುಗಿದ್ರೂ ಸರಿಪಡಿಸಿಲ್ವಲ್ಲ ಅಂತ ಗಡಿ ಜಿಲ್ಲೆ ಬೀದರ್ನಲ್ಲಿ ಇವತ್ತು ಅದನ್ನು ತೆರವು ಮಾಡುವ ಕಾರ್ಯಕ್ಕೆ ಮುಂದಾಗಿದ್ದರು. ಪೊಲೀಸರು ಅವ್ರನ್ನ ವಶಕ್ಕೆ ಪಡೆದಿದ್ದಾರೆ.